ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ನಾನು ಚಿಕ್ಕ ಒಂದು ಪುಟ್ಟ ಹಳ್ಳಿಯಿಂದ ಬಂದಿರತಕ್ಕಂಥ ಚಿಕ್ಕಮ್ಮನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಇದನ್ನ ಇವತ್ತು ನಾನು ಫ್ರೆಂಡ್ನಿಂದ ನಾನು ಈ ವೇದಿಕೆಗೆ ಬರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಹನುಮಂತ ಗೌಡರಿಗೆ ಒಂದು ಟ್ಯಾಂಕ್ಸ್ ಹೇಳಬೇಕು. ಟ್ಯಾಂಕ್ಸ್ ಹೇಳಿದ ಮುಖಾಂತರವಾಗಿ ನೋಡಪ್ಪ, ಇದು ಒಂದು ಒಳ್ಳೆ ಯೂಟ್ಯೂಬ್ ಇಲ್ಲಿ ನೋಡ್ರಿ, ಇದು ಸಾರೋದು ಒಂದೊಂದು ಆವತ್ತು ದಿನದಾಗೆ ನಾವು ಸುಮಾರು ಸಾರಿ ಆಪರೇಷನ್ ಮಾಡಿಕೊಂಡಾಗ ಅವತ್ತನೇ ಒಂದು ಯಾವುದೋ ಒಂದು ಒಳ್ಳೆ ರಿಸಲ್ಟ್ ನಮ್ಗೆ ಸಿಕ್ತು. ಆ ಇದರಿಂದ ನಾನು ಅದನ್ನು ಫಾಲೋ ಮಾಡ್ಕೊಂತ ಬಂದು ಬರೀ ಈ ಒಂದು ವರ್ಕ್ಶಾಪ್ ಹೋಗನಿ, ಈ ವರ್ಕ್ಶಾಪ್ ಹೋಗಿ ನೋಡಿ ಅದ್ರ ಏನಾಗುತ್ತೋ ತಿಳ್ಕೊಂಡು ಬರೋಣ ಅಂತ ನಾವು ಒತ್ತಾಯ ಮೇರೆಗೆ ನಾವು ಬಂದು ಹೋದ ಸಾರಿ ವರ್ಕ್ಶಾಪ್ನಲ್ಲಿ ಮಾಡಿ ಬಂದು ಕಲ್ತು ಹೋಗಿದ ಮೇಲೆ ಮತ್ತೆ ಗುರುಗಳು ಇನ್ನೊಂದು ಸಾರಿ ಬಂದು ನೀವು ಭೇಟಿ ಆಗ್ರಿ ಅಂತಂದಾಗ ನಾನು ಒಬ್ಬ ರೈತ, ಪುಟ್ಟ ರೈತ, ನಾನು ಒಣ ಬೇಸಾಯ ಜಮೀನು ಮಾಡ್ತಕ್ಕಂಥ ಮನುಷ್ಯ. ಅದರಲ್ಲಿ ಒಂದು ಸಾರಿ ನಾವು ಒಂದು ಬೋರ್ವೆಲ್ ಕೊಡಿಸ್ಬೇಕಂತ ಇದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಒಂದು ಬೋರ್ ಕೊಡಿಸಿ ಒಂದು ಫೇಲ್ಯೂರ್ ಆಗಿದ್ದೀನಿ. ಮತ್ತೆ ನಾನು ಆಡಬೇಕು ಅಂತ ಗುರುಗಳು ಕೇಳಿದಾಗ, ನೀವು ಸಾಧನೆ ಮಾಡ್ತೀರಿ, ಮಾಡ್ತೀರಿ, ಒಂದು ಸಾರಿ ಅಲ್ಲ 2 ಸಾರಿ ಟ್ಯಾಂಕ್ಸ್ ಕೊಟ್ಟು ನೀವು ಹೋಗಿ ಈಗ ಪ್ರಯತ್ನ ಮಾಡಿರಿ, ಅದು ಯಾಕೆ ಆಗಲ್ಲ ಹೋಗಿ ಮಾಡಿ ಅಂತ ಹೇಳಿದ್ರು. ನಾನು ಆ ಆಪರೇಷನ್ ಮಾಡಿದೆ. ನಾನು ಮಾಡಿದ ತಕ್ಷಣ ನಾನು ಹೋಗಿ 15 ದಿನಕ್ಕೆ ನಾನು ಕೆಲಸ ಮಾಡಿ ಮತ್ತೆ ಇವತ್ತು ಅದೇ ನೀರು ತಗೊಂಡು ಬಂದು ಇವತ್ತಿನ್ನ ಯೂಸ್ ಮಾಡಿಲ್ಲ ಜಮೀನಿಗೆ ಯೂಸ್ ಮಾಡಿಲ್ಲ. ಅದೇ ನೀರನ್ನ ಇವತ್ತು ನನ್ನ ಫ್ರೆಂಡು ನಾನು ಇಬ್ಬರು ನಾವು ತಗೊಂಡು ಬಂದು ಇದೇ ನೀರನ್ನ ಇದೇ ಜನರಲ್ಲಿ ಇದೇ ಗುರುಗಳ ಮುಂದೆ ನಾನು ಇವತ್ತು ಅದನ್ನ ಇವತ್ತು ಸ್ವೀಕರಿಸಿ ಮಾಡಿದ್ದೇನೆ ಸರ್ ಗುರುಗಳಿಗೆ. ಇಷ್ಟು ನಾನು ಪುಟ್ಟ ರೈತ ಈ ವೇದಿಕೆಗೆ ನಾನು ಬಂದದ್ದು ಬಹಳ ಅದೃಷ್ಟವಂತ ಆಯಿತು. ನಮ್ಮ ಗೌಡರು ಬಹಳಷ್ಟು ನಮಗೆ ಹೆಲ್ಪ್ ಮಾಡಿದ್ರು. ನಮ್ಮ ಗುರುಗಳ ಕಡೆಯಿಂದ ನನಗೆ ಇವತ್ತು ನೀರು ಸಿಕ್ಕೈತೆ. ಇನ್ನು ಹೆಚ್ಚು ಸಿಗಬೇಕಂತ ನಮಗೆ ಆಪರೇಷನ್ ಮಾಡ್ತಾ ಇದ್ದೀನಿ. ಗುರುಗಳಿಗೆ ಕೋಟಿ ಕೃತಜ್ಞತೆಗಳು, ವಿಶ್ವಕ್ಕೆ ಕೃತಜ್ಞತೆಗಳು. ಯಾವಾಗಲೂ ತುಂಬ ಟ್ಯಾಂಕ್ಸ್ ಆಗಿರ್ತೀನಿ. ನಾನು ಗುರುಗಳು ಹೇಳಿದ್ದಾರೆ, ನೀನು ಒಳ್ಳೆ ತೋಟ ಮಾಡಬೇಕು, ನೀನು ಗಿಡ ನೆಡಬೇಕು, ನೀನು ಏನು ಪ್ರಕೃತಿ ನೀನು ಆ ಒಣ ಬೇಸಾಯದಲ್ಲಿ ನೀನು ನೀಡಲೇಬೇಕು ಅಂತ ಹೇಳಿರ್ತಕ್ಕಂಥದ್ದು ಗುರುಗಳ ಮಾತು. ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ, ಅಷ್ಟು ಎನರ್ಜಿಯಲ್ಲಿ ಹೇಳ್ತೀನಿ. ನಾನು ತೋಟ ಮಾಡೇ ಮಾಡ್ತೀನಿ.